ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೋಗ್ತಾ ಇರೋದು ಪಯಣ ಅಂತ ಹೇಳಿ ಮಂಜುಷಾ ಮತ್ತೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಡೆತನದ ಈ ಪಯಣ ಅನ್ನೋ ಒಂದು ಕಾರ್ ಮ್ಯೂಸಿಯಂ ಮತ್ತು ಆಂಟಿಕ್ ಪೀಸ್ಗಳ ಒಂದು ಮ್ಯೂಸಿಯಂ ಇದು. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ವೆರೈಟಿ ವೀಲ್ಸ್ನ ಇಟ್ಟಿದ್ದಾರೆ. ತುಂಬಾ ಹಳೆ ಕಾಲದಿಂದ ಏನೇನು ವೀಲ್ಸ್ ಅಂದ್ರೆ ಚಕ್ರಗಳನ್ನ ಏನೇನು ಯೂಸ್ ಮಾಡ್ತಾ ಇದ್ರು, ಗಾಡಿ, ಕುದುರೆ ಗಾಡಿ, ಅದರ ಚಕ್ರಗಳೆಲ್ಲ, ಹಾಗೆ ಎವಲ್ಯೂಷನ್ ಹೆಂಗಾಗ್ತಾ ಬಂತು, ಇಲ್ಲಿ ಮುಂದೆ ಬರ್ತಾ ಬರ್ತಾ ಟೈರ್ಗಳು ಹೆಂಗೆ ಇನ್ವೆಂಟ್ ಆಯಿತು ಅದನ್ನೆಲ್ಲ ತೋರ್ಸೋಕ್ಕಾಗಿ 1 by 1 ಕೋರ್ಸ್ ಇಟ್ಟಿದ್ದಾರೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಾಡಿಗಳನ್ನ ಇಟ್ಟಿದ್ದಾರೆ. ಇದು ಕುದುರೆ ಗಾಡಿ, ಇವೆಲ್ಲ ಕುದುರೆ ಗಾಡಿಗಳಿದ್ದಾವೆ, ಎತ್ತಿನ ಗಾಡಿಗಳಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಇದು ನೆಕ್ಸ್ಟ್ ಬರೋದು ಎತ್ತಿನ ಗಾಡಿ. ಇದನ್ನು ಕುದುರೆ ಕಟ್ಟಕ್ ಆಗೋದಿಲ್ಲ. ಇದಕ್ಕೆ ಈಗ ಹಿಂದೆ ಇರುತ್ತೆಲ್ಲ ಕುದುರೆ ಗಾಡಿಗಳಿದ್ದು, ಇಲ್ಲಿಂದ ಎತ್ತಿನ ಗಾಡಿ ಶುರು ಆಗುತ್ತೆ. ಇವೆರಡು ಎತ್ತಿನ ಗಾಡಿ. ಎರಡನೇದು ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಅದು ನಮ್ಮೂರ್ ಕಡೆನೂ ಯೂಸ್ ಮಾಡ್ತಿದ್ರು. ಆದ್ರೆ ಅದಕ್ಕೆ ಟೈರ್ ಹಾಕ್ತಿರ್ಲಿಲ್ಲ. ನಾವು ಗಾಡಿಗಳ ಚಕ್ರಗಳು ಹಾಕ್ತಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಆ ಥರ ಚಕ್ರಗಳನ್ನ ಹಾಕ್ತಾ ಇದ್ರು. ಇಲ್ಲಿಂದ ಆಚೆ ಕಾರ್ಗಳು ಶುರು ಆಗುತ್ತೆ. ಪ್ರತಿ ಕಾರಿನ ಮುಂದ್ಗಡೆ ಒಂದು ಬೋರ್ಡ್ ಹಾಕಿದ್ದಾರೆ, ಯಾವಾಗ ಯೂಸ್ ಆಗ್ತಿತ್ತು ಈ ಕಾರು, ಮತ್ತೆ ಯಾರು ಯೂಸ್ ಮಾಡ್ತಿದ್ರು, ಯಾರು ಡೊನೇಟ್ ಮಾಡಿದ್ದಾರೆ ಇದನ್ನ ಅಂತ ಹೇಳಿ. ಅಲ್ಲಿ ನೀವು ನೋಡ್ಬೋದು, ಮ್ಯಾಕ್ಸಿಮಮ್ ಎಲ್ಲ ಕಡೆನೂ ವೀರೇಂದ್ರ ಹೆಗ್ಡೆ ಇಟ್ ಇಸ್ ಕಲೆಕ್ಟೆಡ್ ಅಂಡ್ ಡೊನೇಟೆಡ್ ಬೈ ವೀರೇಂದ್ರ ಹೆಗ್ಡೆ ಅಂತಾನೆ, ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅಂತಾನೆ ಹಾಕಿದ್ದಾರೆ. ನೋಡಿ ಎಷ್ಟು ಹಳೆ ಕಾಲದ್ದು, 100 ವರ್ಷದ ಹಿಂದಿನ ಕಾರ್ಗಳನ್ನೆಲ್ಲ ಚೆನ್ನಾಗಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಈ ಮ್ಯೂಸಿಯಂ ಒಂದು 4-5 ಎಕರೆ ಮೈಸೂರು ರೋಡ್, ಮೈಸೂರು ಬೆಂಗಳೂರು ಹೈವೇ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ. ಮೈಸೂರಲ್ಲಿ ಒಂದು ಟೋಲ್ ಗೇಟ್ ಇದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಇದು ಟೋಲ್ ಗೇಟ್ ಇಂದ ಒಂದು ಸ್ವಲ್ಪ ಹತ್ತಿರದಲ್ಲೇ ಇದೆ. ಇದಕ್ಕೆ ಸದ್ಯಕ್ಕೆ ಏನು ಎಂಟ್ರಿ ಫೀಸ್ ಏನು ತಗೊಂಡಿಲ್ಲ. ನಾವು ಹೋದಾಗ ಗೇಟಲ್ಲಿ ಏನು ತಗೊಳ್ಳೋದಿಲ್ಲ. ಅಲ್ಲಿ ಒಳಗೆ ಆಫೀಸ್ ಒಳಗಡೆನೆ 75 ರೂಪೀಸ್ ಪರ್ ಪರ್ಸನ್ ತಗೋತಾರೆ. ಅದ್ರ ಶೇಪ್ ತುಂಬಾ ಚೆನ್ನಾಗಿದೆ. ಅದ್ರ ಎದುರುಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದೀವಿ ನಾವೆಲ್ಲ. ತುಂಬಾ ಟೈರ್ ಶೇಪ್ ಅಲ್ಲಿ ಇದೆಯಲ್ಲ, ಅದು ಮುಂದೆಯಿಂದ ನೋಡಿದ್ರೆ ಫುಲ್ ಟೈರ್ ಇದೆ ಅನ್ಸುತ್ತೆ, ಆದ್ರೆ ಅದು ಆಕ್ಚುಲಿ ಹಾಫ್ ಟೈರ್. ಆದ್ರೆ ಯಾವ ಕಡೆಯಿಂದ ನೋಡಿದ್ರು ಅದು ಫುಲ್ ಟೈರ್ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅದನ್ನ. ಇದೆಲ್ಲ ತುಂಬಾ ಹಳೆ ಕಾರ್ಗಳು, ಅಂಬಾಸಿಡರ್ ಕಂಪ್ನಿದು. ನಾನು ಒಂದೇನ್ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಅನ್ಕೊಂಡಿದ್ದು ಅಂಬಾಸಿಡರ್ ಕಾರ್ಗಳೇ ತುಂಬಾ ಹಳೇದು ಅಂತ. ಆದ್ರೆ ನಾನು ಅಲ್ಲಿ ನೋಡಿರೋ ಪ್ರಕಾರ ಫಿಯೇಟ್ ಕಾರ್ ಇದೆಯಲ್ಲ, ಅದು ತುಂಬಾ ಹಳೆ ಕಂಪನಿ. ಅಂಡ್ ಅದ್ರ ಕಂಪನಿಗಳ ಕಾರ್ಗಳು ತುಂಬಾ ಇದಾವೆ ಅದರಲ್ಲಿ, ಈ ಮ್ಯೂಸಿಯಂ ಅಲ್ಲಿ. ಈ ಕಾರ್ಗಳನ್ನೆಲ್ಲ ನೋಡಕ್ಕೆ ತುಂಬಾ ಜನ ಬರ್ತಾರೆ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಂಟರ್ ಆದ ತಕ್ಷಣ ಫುಲ್ ಕಾರ್ಗಳದೆಲ್ಲ ಇಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಆಂಟಿಕ್ ಪೀಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ, ಇದು ಹಳೆ ಕಾಲ ತಾರ್ ಇದ್ದಂಗೆ. ಇವಾಗ ತಾರ್ ಏನಂತೀವಲ್ಲ, ಇದೇ ತರ ಅವಾಗ ಹಳೆ ಕಾಲದಲ್ಲಿ ತಾರ್ ಇತ್ತು. ನೋಡಿ ಹೆಂಗಿದೆ. ನೋಡಿ, ಈ ಕಡೆ ಇಲ್ಲಿ ಸ್ವಲ್ಪ ಬೈಕ್ಗಳನ್ನು ಇಟ್ಟಿದ್ದಾರೆ. ವಿಶೇಷ ಏನಂದ್ರೆ, ಅಲ್ಲಿ RX 100 ಅನ್ನು ಸೇರಿಸಿದ್ದಾರೆ. ಅದು ತುಂಬಾ ಜನಗಳಿಗೆ ಗೊತ್ತಿರುತ್ತೆ, ಅದ್ರದ್ದು ಗತ್ತೇನಿತ್ತು ಅಂತ ಹೇಳಿ ಅದನ್ನೆಲ್ಲ ಇಟ್ಟಿದ್ದಾರೆ. ಚೇತಕ್ ಇದೆ ನೋಡಿ, ಇದೆಲ್ಲ ಆಂಟಿಕ್ ಪೀಸ್ಗಳ ತರ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಚೇತಕ್, ವೆಸ್ಪಾ. ನಾನು ಒಂದು ಏನ್ ನೋಡಿಲ್ಲ ಅಂತ ಹೇಳಿದ್ರೆ, MIT ಅಂತ ಒಂದು ಕಂಪ್ನಿದು ಬೈಕ್ ಬರ್ತಿತ್ತಲ್ಲ, ಸ್ಕೂಟರ್ ತರ, ಅದು ನಾನೆಲ್ಲೂ ನೋಡಿಲ್ಲ. ಬಜಾಜ್ ಕಂಪ್ನಿ ಹಳೆ ಸ್ಕೂಟರ್ ಇದೆ,
ಆದರೆ M80 ಕಂಪ್ನಿ ಸ್ಕೂಟರ್ ನೋಡಿಲ್ಲ, ಅದನ್ನೊಂದಿಟ್ಟು ಚೆನ್ನಾಗಿರ್ತಿದೆ. ಅದೊಂದು ಸ್ವಲ್ಪ ಬೈಕ್ಗಳಷ್ಟೇ, ಮತ್ತೆಲ್ಲ ಮುಳುಗಿರೋದು ಕಾರ್ಗಳದ್ದೇ ಮ್ಯೂಸಿಯಂ ಇದೆ. ಎಲ್ಲ ಹಳೇದು ಒಂದು 50 ವರ್ಷದ ಹಿಂದಿನ ಕಾರ್ಗಳೇ ಇವೆಲ್ಲ. ಮಹಾರಾಜರು ಯೂಸ್ ಮಾಡ್ತಿರೋ ಕಾರ್, ತಾರ್ ಅಂತ ಹೇಳಿದ್ನಲ್ಲ, ಅದು ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದ ಕಾರ್ ಅದು. ನೋಡಿ, ಇದೆಲ್ಲ ಅಂಬಾಸೆಡರ್ ಕಾರ್ಗಳು. ಅಂಬಾಸೆಡರ್ ಎಷ್ಟು ಉದ್ದ ಇದೆ ಕಾರ್ ಅಂದ್ರೆ. ನೀವು ತುಂಬಾ ಹಳೆ ಮೂವಿಲೆಲ್ಲ, ರಾಜ್ಕುಮಾರ್ ಮೂವಿಲಿ ಎಲ್ಲ ನೋಡಿರ್ತೀರಿ ಈ ತರದ ಕಾರ್ಗಳನ್ನ. ನೋಡಿ, ಇದು ಈ ತರದ್ದು ನೋಡಿರ್ತೀರಿ ಮೂವಿಗಳಲ್ಲಿ. ನೋಡಿ, ಇದು ತುಂಬಾ ಹಳೆ ಕಾರು. ನೋಡಿ, ಈ ಕಡೆಯಿಂದ ಇಲ್ಲಿಂದ ಮಿಲಿಟರಿ ಅವ್ರು ಏನೇನು ಯೂಸ್ ಮಾಡ್ತಿದ್ರಲ್ಲ ವೆಪನ್ಸ್ ಗಾಡಿಗಳನ್ನ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು. ಅಂದ್ರೆ ನಾನು ಹೇಳ್ತಾ ಇರೋದು, ಕೆಳಗಡೆ ಹೋಗ್ಬೇಕು, ಮೇಲ್ಗಡೆ ಹೋಗಿ ಮತ್ತೆ ನೆಕ್ಸ್ಟ್ ಕೆಳಗಡೆ ಹೋದ್ರೆ ಇದು ಗ್ರೌಂಡ್ ಫ್ಲೋರ್, ಅಂದ್ರೆ ಅಂಡರ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಇದು ಟ್ಯಾಂಕರ್ ಅಂತ ಕರೀತಾರಲ್ಲ, ಮಿಲಿಟರಿ ಅವರು ಯೂಸ್ ಮಾಡ್ತಾರೆ. ಹಳೆಯ ಟ್ಯಾಂಕರ್ ಈ ತರ ಇತ್ತು, ಅದರಲ್ಲಿ ಗನ್ ಅನ್ನು ಸೆಟಪ್ ಮಾಡಿದ್ದಾರೆ. ಒಳಗಡೆ ಕುತ್ಕೊಂಡೆ ಹೊಡೆಯೋಂಗೆ, ಯಾಕಂದ್ರೆ ಹೊರಗಡೆ ಬಂದ್ರೆ ಬೇರೆ ಶೂಟ್ ಮಾಡ್ತಾರಲ್ಲ. ಅಲ್ಲಿ ನೋಡಲ್ಲಿ ಗನ್ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲಿಂದ ಹೊಡಿಬೇಕು. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದು ಗನ್ ಪಾಯಿಂಟ್. ಇಲ್ಲಿ ಹಳೆ ಲಾರಿಗಳಿದಾವೆ, ನೀವು ನೋಡ್ಬೋದಲ್ಲಿ ಶ್ರೀ ಧರ್ಮಸ್ಥಳ ಅಂತಾನೆ ಹಾಕೊಂಡಿದ್ದಾರೆ. ಮತ್ತೆ ಕೆಲವು ಇಲ್ಲಿ ವಿಷ್ಣುವರ್ಧನ್ ಕೊಟ್ಟಿರೋ ಉಪಯೋಗಿಸಿರೋ ಕಾರ್ ನೋಡಿ, ಇದು ಅವ್ರ ನೆನಪಿಗಾಗಿ ಅವ್ರ ಫೋಟೋನು ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ಬರೀ ಕಾರ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ಎಲ್ಲ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಈ ಗೃಹೋಪಯೋಗ ವಸ್ತುಗಳಿರ್ತಾವಲ್ಲ ಹಳೆ ಕಾಲದಲ್ಲಿ, ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದಾರೆ. ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇವೆಲ್ಲ ತುಂಬ ಹಳೆವಲ್ಲ, 2008, 2010, 2000 ಮೇಲ್ಗಡೆ ಇರುವಂಥ ಕಾರ್ಗಳಿವು. BMW ಮತ್ತೆ ಈ ಜಾಗ್ವಾರ್ ಇದೆ ನೋಡಿ, ಇದು ಜಾಗ್ವಾರ್ ಕಾರ್. ನೀವು ನೋಡ್ಬೋದಲ್ಲಿ ವೀರೇಂದ್ರ ಹೆಗ್ಡೆ ಅವರು, ಕಲೆಕ್ಟೆಡ್ ಬೈ ವೀರೇಂದ್ರ ಹೆಗ್ಡೆ ಅವರು. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಒಂದು 60 to 70% ಅವ್ರ ಹೆಸರಲ್ಲೇ ಇದ್ದಾವೆ ವೀರೇಂದ್ರ ಹೆಗ್ಡೆ ಅಂತ. ತುಂಬ ಒಳ್ಳೆ ಬಿಸ್ನೆಸ್ ಮೈಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಬೇಸರದ ಸಂಗತಿ ಅಂದರೆ ಧರ್ಮಸ್ಥಳ ಮಂಜುನಾಥ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರ ಸ್ವಂತ ನೇಮ್ಗಳನ್ನ ಅವ್ರವ್ರ ಸ್ವಂತ ನೇಮ್ಗಳನ್ನೇ ಹಾಕಿದ್ದಾರೆ ಬಿಟ್ಟರೆ ಧರ್ಮಸ್ಥಳ ಮಂಜುನಾಥ ಅಂತ ಪದನೇ ಎಲ್ಲೂ ಯೂಸ್ ಮಾಡ್ದೆ ಕಾಣ್ತಿಲ್ಲ ನಂಗಂತೂ. ಯಾರೇ ಎಷ್ಟೇ ಬೆಳೆದಿರ್ಬೋದು, ಆದರೆ ಮಂಜುನಾಥನಿಂದ ಬೇರೆಯವ್ರು ಬೆಳೆದಿರ್ತಾರೆ ಬಿಟ್ಟರೆ ಮಂಜುನಾಥ ಬೇರೆಯವರಿಂದ ಬೆಳೆದಿಲ್ಲ ಅಂತ ಅದನ್ನ ನಾವು ನೆನ್ಪಿಟ್ಕೋಬೇಕು. ನೋಡಿ, ಇದು ಸ್ಕೂಲ್ ವ್ಯಾನ್ ತರ ಇತ್ತು ಹಳೆ ಕಾಲದಲ್ಲಿ. ಈ ಬಸ್ ಇದು ದಕ್ಷಿಣ ಆಫ್ರಿಕಾದಲ್ಲೇ ಇವಾಗಲೂ ನೋಡ್ತೀರಿ ನೀವು ಈ ಥರದನ್ನ.
ಟೆಂಪೋ ಟ್ರಾವೆಲ್ಸ್ ಥರ ಇತ್ತು. ಮೆಟಡಾರ್ ಅಂತ ಕರಿತಿದ್ವು ಅದನ್ನು. ನೋಡಿ, ಇದು ಮಾರುತಿ 800 ಅದನ್ನು ಇಟ್ಟಿದ್ದಾರೆ, ಆ್ಯಂಟಿಕ್ ಪೀಸಿಗೆ ಸೇರಿಸಿದ್ದಾರೆ. ಅದು ಯಾಕಂದರೆ ಸ್ಟಾಪ್ ಆಗಿದೆ ಪ್ರೊಡಕ್ಷನ್ನು. ನೋಡಿ, ಇದು ರೇವಾ ಕಾರ್. ಇದು ಹಳೆಯ ಕಾಲದಲ್ಲಿ ಒಂದು JCB ಹೆಂಗಿತ್ತು, ಐ ಥಿಂಕ್ ಫಸ್ಟ್ ಇನ್ವೆಂಟ್ ಆಗಿರೋ JCB ಅನಿಸುತ್ತೆ. ಚಿಕ್ಕ ಚಿಕ್ಕ ಟಯರಿಂದ ಹೆಂಗಿತ್ತು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.